ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯು ಕೆ ಹೋಮ್ ಕುಕ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಐಕನ್ ಒತ್ತಿ. ಇವತ್ತು ನಾವು ಹೀರೆಕಾಯಿ ಚಟ್ನಿ ಮಾಡೋದನ್ನು ನೋಡೋಣ. ಅದಕ್ಕೆ 4ರಿಂದ 5 ಆಗೋಷ್ಟು ಹಸಿಮೆಣಸಿಗೆ ಹಾಕಿ ಮತ್ತು 1 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕಿ 1 ನಿಮಿಷ ಹುರ್ಕೊಳ್ಳಿ. ಮತ್ತು ಇದಕ್ಕೆ 1 ಕಪ್ ಆಗೋಷ್ಟು ಕಟ್ ಮಾಡಿರೋ ಹೀರೆಕಾಯನ್ನು ಹಾಕಿ 1-2 ಚಮಚ ಎಣ್ಣೆಯನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಚಟ್ನಿ ತಿನ್ನಲು ತುಂಬಾ ಟೇಸ್ಟಿ. ನೀವು ಚಪಾತಿ, ರೊಟ್ಟಿ ಅಥವಾ ಬಿಸಿ ಅನ್ನ ಮತ್ತು ತುಪ್ಪ ಜೊತೆ ತಿನ್ಬೋದು. ಸ್ವಲ್ಪ ಕರಿಬೇವನ್ನು ಹಾಕಿ ಮತ್ತೆ ಹುರ್ಕೊಳ್ಳಿ. ಮೂರರಿಂದ 4 ಆಗೋಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಮತ್ತೆ 1-2 ನಿಮಿಷ ಹುರ್ಕೊಂಡು ಇದಕ್ಕೆ ಕಂಪ್ಲೀಟಾಗಿ ತಣ್ಣಗಾಗ್ಬಿಡಿ. ಜಾರಲ್ಲಿ ಹಾಕಿ 1 ಚಮಚ ಆಗೋಷ್ಟು ಜೀರಿಗೆ, ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಹುಳಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ, ಸ್ವಲ್ಪ ಕೊತ್ತಂಬರಿ, 2 ಚಮಚ ಆಗುವಷ್ಟು ಕಡಲೆಬೀಜ ಪೌಡರ್ ಹಾಕಿ ಇದನ್ನು ತರ್ತರ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ತುಂಬ ಸಣ್ಣಾಗಿ ಮಾಡ್ಕೋಬೇಡಿ. ಇದಕ್ಕೆ 1 ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ರೆಸಿಪಿ ಒಂದು ಹೀರೆಕಾಯಿ ಚಟ್ನಿ ಮಾಡೋದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.